ಸೈನ್ ಹಾಕಿಲ್ಲ. ಇದು ನಿಮ್ದಾ? ಇಲ್ಲ ಇಲ್ಲ ಅವ್ರು ಇನ್ನೂ ಬಂದಿಲ್ಲ. ಖಾಲಿ ಇದು ಖಾಲಿ ಇದೆ ನೋಡ್ರಿ, ಇದು ಫಿಲ್ ಅಪ್ ಮಾಡಿಲ್ಲ. ಒಂದೇ ಮಾಡ್ಬೇಕು ಸರ್, ಒಂದು ಕರೆಕ್ಷನ್ ನಿಮ್ಗೆ ಸುಮ್ನೆ ಕೊಟ್ಟವ್ರೆ. ಕರೆಕ್ಷನ್ ಮಾಡಿ ಕೊಡ್ತಾರ ಅಂತ ಕೊಟ್ಟೋಗಿದ್ದಾರೆ. ಹಾ, ಎಕ್ಸ್ಟ್ರಾ ನಿಮ್ಗೆ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಹಾ ಈ ಕಡೆ ಬನ್ನಿ. ಪೆನ್ಷನ್ ನಿಲ್ಸಿದ್ದಾರೆ, ರೇಷನ್ ಕಾರ್ಡ್ ನಿಲ್ಸಿದ್ದಾರೆ. ಎಷ್ಟ್ ಜನಕ್ಕೆ ನಮ್ ತಾಲೂಕಲ್ಲಿ ನಿಲ್ಸಿದ್ದಾರೆ ಅನ್ನೋದು ಲೆಕ್ಕ ಎಲ್ಲ ನಾವೆಲ್ಲ ತಗೊಂಡಿದ್ದೀನಿ ಡಾಕ್ಯುಮೆಂಟ್. ಪೆನ್ಷನ್ ಬಂದು 14,000 ಜನರಿಗೆ ಪೆನ್ಷನ್ ನಿಲ್ಸ್ಬಿಟ್ಟವ್ರೆ. ಈಗ ಸ್ಟೇಟ್ ಗೌರ್ಮೆಂಟ್ ಕಾಂಗ್ರೆಸ್ ಇರೋದು ಗೊತ್ತು ತಾನೆ ನಿಮ್ಗೆ. ನಮ್ ಕ್ಷೇತ್ರದಲ್ಲೂ ಕಾಂಗ್ರೆಸ್ MLA. ಆಮೇಲೆ ರೇಷನ್ ಕಾರ್ಡು 4,000 ರೇಷನ್ ಕಾರ್ಡ್ ತೆಗೆದ್ಬಿಟ್ಟಿದ್ದಾರೆ. 4,000 ಕಾರ್ಡು ನಾನು ವಿತ್ ಡಾಕ್ಯುಮೆಂಟ್. ಈಗ ನಿಮ್ಗೆ ಯಾರ್ದು ತೆಗ್ದಿದಾರೋ ಆ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ, ನಾನು ನಿಮ್ಗೆ ಕೊಡ್ತೀನಿ. ಯಾರು ತೆಗ್ದಿರೋದು ಕೂಡ ನಿಮ್ಗೆ ಅದ್ರಲ್ಲೆಲ್ಲ ಇದೆ. ಸ್ಟೇಟ್ ಗೌರ್ಮೆಂಟ್ ರೇಷನ್ ಕಾರ್ಡು ಪೆನ್ಷನ್ ತೆಗ್ದಿರೋದು. ಆ ರೇಷನ್ ಕಾರ್ಡ್ 4,000 ಜನ ಅಂದ್ರೆ ಒಂದು ಮನೆಯಲ್ಲಿ 5 ಜನ 6 ಜನ ಇದ್ದಾರೆ. ಅಲ್ಲ 4,000 ಜನ ಅಂತ ಹೇಳಿದ್ರೆ ನಿಮ್ಗೆ 16,000 ಜನ ರೇಷನ್ ಕಾರ್ಡ್ ತೆಗೆದ್ಬಿಟ್ರು. 14,000 ಜನ ಪೆನ್ಷನ್ ಕಾರ್ಡು ತೆಗೆದ್ಬಿಟ್ಟಾರು. ಒಟ್ಟು 30,000 ಜನರಿಗೆ ನಮ್ಮ ತಾಲೂಕಲ್ಲಿ ಅನ್ಯಾಯ ಆಗಿದೆ, ಮೋಸ ಆಗಿದೆ. ಒಂದು ಈತ ನೋಡಿ, ಇಷ್ಟು ವಯಸ್ಸಾಗಿರೋರಿಗೆಲ್ಲ ಪೆನ್ಷನ್ ಇಲ್ಲ. ತಿಂಗಳಾದ್ರೆ ಏನೋ ಬರ್ತದೆ, ಮಾತ್ರೇನೋ ಮತ್ತೊಂದು ಅಂಗಡಿಗೋ ಏನೋ ಹೋಗಿ ಬರ್ಬೇಕು ಅಂತ ಪಾಪ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತಾರೆ. ಇವಾಗ ಅದನ್ನ ತೆಗೆದ್ಬಿಟ್ರು. ರೇಷನ್ ಕಾರ್ಡ್ ತೆಗೆದಿರೋದು ಅದೇ ಮೋಸವಾಗಿ ತೆಗೆದಿದ್ದಾರೆ. ಈಗ ನಮ್ಮೂರು ಈ ಗೆದ್ದಿರೋ ಕ್ಷೇತ್ರದ MLA ಕೇಳಿದ್ರೆ ಅವ್ರಪ್ಪನೇ ರೇಷನ್ ಕಾರ್ಡ್ ಓನರು. ಆ ಇಲಾಖೆ ಮಂತ್ರಿ ಅವರಪ್ಪನೇ, ಫುಡ್ ಅಂಡ್ ಸಿವಿಲ್ ಮಂತ್ರಿ ಅವರಪ್ಪನೇ. ಮಾಡ್ಬೋದಲ್ಲ ಅವ್ರಪ್ಪನಿಗೆ ಹೇಳಿ ಕರೆಕ್ಷನ್ ಮಾಡಿ ಕೊಡಿಸ್ಬೋದಲ್ಲ ಎಲ್ಲ ಬಡವರಿಗೆ. ಸುಮ್ನೆ ಅಲ್ಲಿ ಇಲ್ಲಿ ಅದಾಲತ್ ಮಾಡ್ತೀವಿ, ಅದು ಕರೆಕ್ಷನ್ ಮಾಡ್ತೀವಿ ಅಂತ ಹೇಳಿ ಅದಾಲತ್ ಅಂತ ಹೇಳಿದ್ರೆ ಅಲ್ಲೇ ಕೂಡ್ಲೆ ಪರಿಹಾರ ಕೊಡೋಂಥದ್ದು ಯಾರು ಏನು ಇಲ್ಲ, ಒಂದು ಕೊಡ್ತಾ ಇಲ್ಲ. ಸುಮ್ನೆ ಅಲ್ಲೆಲ್ಲ ಮೀಟಿಂಗ್ ಮಾಡ್ಕೊಂಡ್ ಬರೋದು, ಯಾಮಾರಿಸೋದು, ಮೋಸ ಮಾಡ್ತಾ ಇದ್ದಾರೆ ಜನರಿಗೆ. ಅದಕ್ಕೆ ಇದು ಮಾಡ್ಬೇಕಂದ್ರೆ ನಿಮ್ಗೆ ರಿನ್ಯೂವಲ್ ಮಾಡ್ಬೇಕಂದ್ರೆ ನಮ್ ತಾಯಿದು ತಗೊಂಡ್ ತಂದೆ ತಗೊಂಡ್ ಬಂದ್ರೆ ಅದೆಲ್ಲ ಎಲ್ಲಿ ಹೋಗಿ ತಗೊಂಡ್ ಬರುತ್ತೆ. ಅದೆಲ್ಲ ಸ್ವಲ್ಪ ನೀವು ಅದಕ್ಕೆ ನಾನ್ ಕೇಳ್ತೀನಕ್ಕ, ನಾನ್ ಕೇಳ್ತೀನಿ ಪ್ರತಿಯೊಬ್ಬರಿಗೂ ಕೂಡ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ರಿನ್ಯೂವಲ್ ಮಾಡ್ಬೇಕು. ನಮ್ಮವ್ರು ಇಲ್ಲ, ಸತ್ತೋದ್ರು, ಅವ್ರ ತಂದೆದು ಎಲ್ಲಿ ಹೋಗಿ ನಾನು ತಗೊಂಡ್ ಬರ್ಲಿ? ಎಲ್ಲಾಗತ್ತೆ, ಎಲ್ಲಿ ಕೊಡ್ತಾರೆ, ಎಲ್ಲಿ ಸಿಗತ್ತೆ? ಅದು MLA ಗೊತ್ತಾಗಲ್ವಾ? ಅಧಿಕಾರಿಗಳು ಗೊತ್ತಾಗಲ್ವಾ? MLA ಅವ್ರ ಆಫೀಸರ್ಗೆ ಅವ್ರದೇ ಸರ್ಕಾರ ಇದೆ, ಕಾಂಗ್ರೆಸ್ ಗೌರ್ಮೆಂಟ್, ಕಾಂಗ್ರೆಸ್ MLA, ಅವ್ರಪ್ಪ ಮಂತ್ರಿ. ಎಷ್ಟು ಈಜಿ ಆಗಿದೆ. ಬರೀ ನಾನು ಒಬ್ಬ MLA ಆಗಿದ್ದಾಗ ನಿಮ್ಗೆ ಯಾರಿಗಾನ ತೊಂದರೆ ಮಾಡಿದ್ನಾಕ? ರೇಷನ್ ಕಾರ್ಡ್ ತೆಗ್ಸಿದ್ನಾ, ಪೆನ್ಷನ್ ಕಾರ್ಡ್ ತೆಗ್ಸಿದ್ನಾ, ಯಾರಿಗಾನ ತೊಂದರೆ ಮಾಡಿದ್ನಾ? ನೋಡು, ಈ ಅಮ್ಮ ಬಂದು ಎಲ್ಲ ತೆಗೆದ್ಬಿಟ್ರು. ಈಗ ಅದಾಲತ್ ಏನಕ್ಕೆ ಅದಾಲತ್ತು? ವಿಧಾನಸೌಧ ಇಲ್ವಾ, ಸೆಷನ್ ಇಲ್ವಾ ಮಾತಾಡಕ್ಕೆ? ಅವ್ರಪ್ಪ ಮಂತ್ರಿ ಇದಾರೆ, ಅವ್ರ ಮನೆಗೆ ಹೋಗಿ ಕುತ್ಕೊಂಡು ಆದೇಶ ಮಾಡಕ್. ಇಲ್ಲಿ ಆತರ ಓಡಿಸ್ತಾರೆ. ಯಾರ್ಯಾರ್ಗಕ್ಕ ಏನಂತ ಬೈದ್ರು? ಏನಂತ ಒಂದು ರೆಸ್ಪಾನ್ಸ್ ಮಾಡಲ್ಲ. ಈ ತರ ಹೋಗಿ ಮನೆ ಹತ್ರ ಬರ್ತಾರ, ಅಲ್ಲಿ ಕೇಳಿ ಹಿಂಗ್ ಬೈದ್ ಕಳ್ಸೋದು. ಅವಾಗ ಓಟ್ ಹಾಕೋವಾಗ ನಿಮ್ ಮನೆ ಹತ್ರ ಸ್ವಾಮಿ ಬುದ್ಧಿ ಅನ್ಕೊಂಡ್ ಬರೋದು. ಈಗ ನಿಮ್ಮನ್ನ ಬೈದ್ ಕಳ್ಸೋದು. ನಾವು ಕೇಳ್ತಾ ಇದ್ವಿ, ಈ ಸಲ ಕಾಯ್ತಾ ಇದ್ವಿ, ಎಲ್ಲಾರನ್ನು ಕೇಳಕ್ಕೆ ಕಾಯ್ತಾ ಇದ್ದಾರೆ ಇಲ್ಲಿ ಬರ್ಲಿ ಅಂತ. ಇವ್ರ ನಮ್ಮ ಕೇಳಕ್ಕೆ ಹೋಗಲ್ಲ. ನಮ್ಗೆ ವಿಡೋ ಪಿಂಚನ್ ಮಾಡಿದ್ರಲ್ಲ, ಯಾರ್ ಮಾಡಿದ್ದು? ಇವಾಗ 4 ಚಿಕ್ಕ ವಯಸ್ಸಲ್ಲಿ 4 ತಿಂಗಳೈತೆ ನಿಂತು. ನಿಮ್ದಕ್ಕ ಇವ್ರು ಚಿಕ್ಕ ಮಕ್ಳು ಇಟ್ಕೊಂಡಿದ್ದಾರೆ. ಇವ್ರು ಚಿಕ್ಕ ಮಕ್ಳು ಇಟ್ಕೊಂಡಿದ್ದಾರೆ, ಹಸ್ಬೆಂಡ್ ಇಲ್ಲ. ಅವ್ರ ಹೆಂಗ ತಿನ್ನಕ ರೇಷನ್ ಕಾರ್ಡ್ ಕಿತ್ಕೊಂಡು ತಿನ್ನಕ ಅನ್ನ ಊಟ ಕಿತ್ಕೊಂಡ್ರು. ಹೇಳಕ್ಕ, ಅನ್ಮೇರಿಡ್ಗೆ ರೇಷನ್ ಕಾರ್ಡ್ ಇದ್ರೇನೆ ಮಾಡೋದು ಅಂತ ನನ್ ಕಲ್ಪಿಸ್ತಾರೆ. ನಿಮ್ಗೇನ್ ಬೇಕಾಗಿತ್ತು? ರೇಷನ್ ಕಾರ್ಡ್ ಇಲ್ಲ ಸರ್, ಏನು ಬರ್ತಾನೆ ಇಲ್ಲ. 2000 ಬರ್ತಾ ಇಲ್ಲ, ಏನು ಪೆನ್ಷನ್ ಏನು ರೇಷನ್ ಕಾರ್ಡ್ ಇಲ್ಲ ಇವ್ರಿಗೆ. ನೀನ್ ಒಬ್ಳೇ ಇದ್ಯಾ, ನಿನ್ಗೇನಿಲ್ಲ ಅಂತ ಕಲ್ಸ್ಬಿಟ್ಟು. ಈಗ ನೀವೆಲ್ಲ ಇಷ್ಟ ಜನ ಇದ್ಕೊಂಡು ನಿಮ್ದೇ ಕಿತ್ತಾಕ್ಬಿಟ್ಟವ್ರೆ. ಪಾಪ ಈ ಅಮ್ಮಂದ್ ಹೆಂಗ್ ಕೊಡ್ತಾರೆ ಹೇಳಿ? ನಮ್ಮ ಮಕ್ಕಳು ಇದ್ರೆ ಇವ್ರಿಗೆ ಓಟ್ ಹಾಕಿ ಮಕ್ಕಳು ಇದ್ದಾರೆ ಅಂದ್ರೆ ಮ್ಯಾರೇಜ್ ಮಾಡ್ಕೊಂಡು ಮಕ್ಕಳಿರೋರ್ಗೆ 2000 ಬರೋದಿಲ್ಲ ಅಂತ ಹೇಳ್ತಾ ಇದಾರಂತೆ. ಮಕ್ಕಳು ನೋಡಿದ್ರೆ ನಾವ್ ಯಾಕೆ ಗೌರ್ಮೆಂಟ್ ಅಲ್ಲಿ ಇದು ಎಲ್ಲಾ ಮಕ್ಕಳು ತಂದೆ ತಾಯಿನ ಕೂಡ ಸಾಕ್ಬಿಟ್ಟಿದ್ರೆ ನೀವ್ ಹತ್ರ ಭಿಕ್ಷೆ ಬೇಡಕ್ ಹೋಗ್ತಾ ಇದ್ರು. ಈಗ ನೀವು
ಅವಲೇ ಕೂತಾಗ ಆಮೇಲೆ ತುಂಬಾ ಗಲಾಟೆ ಆಗ್ತಾ 4 ಮಾಸ ಇದೆ, ಆಯ್ತು. ಇದು ಲೈನ್ ಅಲ್ಲಿ ಬಂದ್ರೆ ಏನೇನ ಅದೆಲ್ಲ ಅವ್ರೇ ಪರವಾಗಿಲ್ಲ ನೋಡಕ್ಕ. ಸರ್, ದುಡ್ಡು ಕೊಡೋದು ಅದೆಲ್ಲ ಬೇಡ. ಇದು ಕ್ಯಾಸ್ಟ್ಗೂ ಇನ್ಕಮ್ ಇದೆಲ್ಲ ಅದೆಲ್ಲ ಇಲ್ಲಿ ಹೋಗೋ ಅಲ್ಲಿ ಹೋಗೋ ಅದೆಲ್ಲ ಆಗೋದಿಲ್ಲ ಸರ್. ಅಕ್ಕ ನಾನು ಅಜಿಟೇಷನ್ ಸ್ಟಾರ್ಟ್ ಮಾಡ್ತೀನಿ. ದಯವಿಟ್ಟು ನಿಮ್ಗೆಲ್ಲರಿಗೂ ನಾನು ಪಾಂಪ್ಲೆಟ್ ಸಮೇತ ನಿಮ್ ಮನೆಗೆ ಕಳಿಸ್ತೀನಿ. ನೀವೆಲ್ಲ ಬನ್ರಿ, ನಾವೆಲ್ಲ ಕುತ್ಕೊಂಡು ನಮ್ಮ ಮಕ್ಕನ ನಮ್ ನ್ಯಾಯ ಕೇಳೋಣ. ನಮ್ಗೆ ರೇಷನ್ ಕಾರ್ಡ್ ಬೇಕು, ಪೆನ್ಷನ್ ಬೇಕು, ಇಂಥ ನೋಡಿ ಇಂಥ ಬಡವರಿಗೆ ವಯಸ್ಸಾದವ್ರಿಗೆಲ್ಲ ಏನೇನು ಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಎಲೆಕ್ಷನ್ ಟೈಮಲ್ಲಿ ಏನಕ್ಕೆ ಅಶ್ಯೂರೆನ್ಸ್ ಮಾಡ್ಬೇಕಾಗಿದ್ದು ಗ್ಯಾರಂಟಿಗಳು ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಅವಾಗ ಓಟ್ಗೋಸ್ಕರ ಜನರನ್ನ ಮೋಸ ಮಾಡಿ ಇವರೆಲ್ಲ ಓಟ್ ಹಾಕ್ಸ್ಕೊಂಡ್ಬಿಟ್ಟು ಗೆದ್ದ ಮೇಲೆ ಎಲ್ಲ ಕಿತ್ಕೊಂಡ್ಬಿಟ್ರಲ್ಲ. ಇದಾ ಇವ್ರು ಮಾಡೋ ನ್ಯಾಯ? ಅದೇ ನಾವು ಕೇಳ್ತಾ ಇರೋದು. ನೀವು ನಮ್ ಜೊತೆಲಿ ಇದ್ರೆ ನಾನು ನಿಮ್ ಪರವಾಗಿ. ಸ್ಟಾರ್ಟಿಂಗ್ ನೀವು ಮನೋ ಜೊತೆಗೆ ಆರ್ಮುಗನ ಜೊತೆಗೆ ಯಾವಾಗ ಬಂದಿರಿ? 10 years ಆಯ್ತಾ ಇಲ್ಲ 15 years ಆಯ್ತಾ? ಆವಾಗಿಂದ ಈ ಏರಿಯಾದಲ್ಲಿ ಯಾರು ಬರೋದಿಲ್ಲ. ಇದು ಯಾಕಂದ್ರೆ ಇದು ಆಗ್ಬಿಟ್ರು, ಇದು ಸಂಪಿಂಗ್ ಅವ್ರ ಏರಿಯಾ ಅಂತ ಆಗ್ಬಿಟ್ರು. ಏನು ಮಾಡೋದಿಲ್ಲ ನಮ್ಗೆ. ಅವ್ನು ಕೇಳು, ಮನೋ ಅಂದ್ರೆ ಕೇಳೋದು. ನಾನು ನಿಮ್ ಪರವಾಗಿ ಹೋರಾಟ ಮಾಡಕ್ ನಿಮ್ ಮನೆ ಮಗನಾಗಿ ನಾನು ಇರ್ತೀನಿ. ಯಾರು ಬರೋದಿಲ್ಲ, ಓಟ್ ಕೇಳಕ್ ಕೂಡ ಬರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು. ಸರ್ ಈಗ ನನ್ಗೆ ಎಷ್ಟು ಪ್ರಾಬ್ಲಮ್ ನೀವೆಲ್ಲ ನಿಮ್ಗೆಲ್ಲ ಬಂದಕ್ಕ ನಾನು ಹೋರಾಟ ಮಾಡ್ತೀನಿ. ತಾಲೂಕ್ ಆಫೀಸ್ ಹತ್ರ ಹೋಗಿ ಕುತ್ಕೊಳ್ಳೋಣ, ನಾನ್ ಬರ್ತೀನಿ, ಎಲ್ಲರನ್ನು ಕರೆಸ್ತೀನಿ, ಬಂದು ಕೇಳೋಣ ಯಾಕೆ ಕಿತ್ಕೊಂಡ್ರು. ಅದೇ ಒಂದ್ ದಿನ ಅರೇಂಜ್ ಮಾಡಿಬಿಟ್ಟು ನಾನ್ ಕರಿತೀನಿ ಅಕ್ಕ ನಿಮ್ಮನ್ನ, ನೀವೆಲ್ಲ ಬನ್ರಿ. ಹಾ ಬರ್ಲಕ್ಕ. ಮೀನಾಕ್ಷಿ ಅನ್ನೋರು ಮನೆ ಇದೆ, ಆ ಬೀದಿನಲ್ಲಿ ಒಂದು 7-8 ಮನೆ. ನೀರಿಲ್ಲ ಕುಡಿಯೋಕೆ. ನಾವು ಬೇರೊಬ್ಬರಿಗೆ 100 ರೂಪಾಯಿ 200 ರೂಪಾಯಿ ಕೊಟ್ಟು ತಗೋಬೇಕು, ನಾವು ಹೆಂಗ್ ಜೀವನ ಮಾಡೋದು ಅಂತ ಹೇಳ್ತಾರೆ. ನಾನು ಈ SIR ಪ್ರೋಗ್ರಾಮ್ ಇದಕ್ಕೆ ಬಂದಿದ್ದೆ. ಕಮಿಷನರ್ ಶ್ರೀಧರ್ ಅವ್ರಿಗೆ ಫೋನ್ ಮಾಡಿದೆ, ಅವ್ರು ಫೋನ್ ತೆಗೆದಿಲ್ಲ, ಬೇರೆ ಕಾಲ್ ಮೀಟಿಂಗ್ ಎಲ್ಲಿದ್ದಾರೆ. ಈಗ ನೀವು ತಕ್ಷಣ ಅಟೆಂಡ್ ಮಾಡಿ ಕೊಡು, ಫೋನ್ ಕೊಡ್ರಿ. ನಮಸ್ತೆ. ಈಗ ಗೋಲ್ಮಾಕ್ನಳ್ಳಿಗೆ ಬಂದೆ SIR ಕೆಲಸದಲ್ಲಿ. ಸೆಕೆಂಡ್ ಕ್ರಾಸಲ್ಲಿ ಮೀನಾಕ್ಷಿ ಅನ್ನೋರು ಮನೆ ಇದೆ. ಅಲ್ಲಿ ಆ ಬೀದಿನಲ್ಲಿ ಕುಡಿಯೋಕೆ ನೀರೇ ಇಲ್ಲಂತೆ. ನಾವು ಎಲ್ಲಿ ಸರ್ ಹೋಗೋದು? ನಾವೆಲ್ಲ 100 ರೂಪಾಯಿ 200 ರೂಪಾಯಿ ಕೊಟ್ಟು ತಗೋಬೇಕು. ಈ ತಕ್ಷಣ ಅಟೆಂಡ್ ಮಾಡಿರಿ, ಅವ್ರಿಗೆ ನೀರಿನ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ. ಅಲ್ಲ, ಗೋಲ್ಮಾಕ್ನಳ್ಳಿ ಸೆಕೆಂಡ್ ಕ್ರಾಸು, ಅವರು ಮನೆ ಅಡ್ರೆಸ್ಸು ಮೀನಾಕ್ಷಿ ಅಂತ. ಆ ಬೀದಿಗೆ ಹೋದರೆ ಎಲ್ಲ ಹೇಳ್ತಾರೆ. ಓಕೆ ಓಕೆ. ಈಗ ನೀವು ಕೇಳಿದ ತಕ್ಷಣ ನಾನು ಅಧಿಕಾರಿಗಳಿಗೆ ಹೇಳ್ಬೇಕಾದ್ರೆ ನನ್ನ ಕರ್ತವ್ಯ. ನಾವು ಇಲ್ಲಿ MLA ಇದ್ದಾಗ ಏರಿಯಾಗೆಲ್ಲ ಬಂದಾಗ ನೀವೆಲ್ಲ ನಮಗೆಲ್ಲ ಸಪೋರ್ಟ್ ಮಾಡಿದ್ದೀವಿ. ಇದಕ್ಕೋಸ್ಕರ ನಾನು ತಕ್ಷಣ ಅಟೆಂಡ್ ಮಾಡಿದ್ದೆ. ಆದರೆ ಈಗಿರೋ MLA 2 ಸಾರಿ ಗೆದ್ದವರು. ನಿಮ್ಮ ಏರಿಯಾಗೆ ಬಂದೇ ಇರಲ್ಲ ಬಿಡ್ರಿ, ಅವರು ಈ ಬೀದಿ ಯಾವ್ದಂತ ಗೊತ್ತಿರಲ್ಲ. ಅವರು ಈ ಸಮಸ್ಯೆಗಳು ಇಲ್ಲೇ ಅಲ್ಲ, ತೇಜ ಪೂರ್ತಿ ಇದೆ. ಇನ್ನೇನು ಬರಗಾಲ ಪ್ರಾರಂಭ ಆಗಿದೆ ನಮ್ಮ ಜಿಲ್ಲೆಗೆ. ಮಳೆಗಳು ಕೂಡ ಸರಿಯಾಗಿ ಬರೋಂಥ ನಿರೀಕ್ಷೆ ಇಲ್ಲ. ಕುಡಿಯೋ ನೀರಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ. ಬೇರೆ ಅಕ್ರಮವಾಗಿ ಜಮೀನುಗಳು ಬೇರೆ ತಾಲೂಕಿಗೆಲ್ಲ 60 ಮನೆ ಪೇಪರೆಲ್ಲ ನೋಡಿದ್ರಲ್ಲ, 60 ಎಕರೆ ಶ್ರೀನಿವಾಸಪುರ ತಾಲೂಕು ಮಾಡೋರು ಈ ಕ್ಷೇತ್ರದ MLA. ನಾನು ಅದನ್ನೇ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಎತ್ತಿ ಹೋರಾಟ ಮಾಡ್ತಾ ಇದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡಿರಿ, ಒಳ್ಳೆ ಕೆಲ್ಸಕ್ಕೆ ಸಪೋರ್ಟ್ ಮಾಡಿರಿ. ಬೇರೆ ಇನ್ನೇನಿಗಿಲ್ಲ. ನೀವೇನೇ ಸಮಸ್ಯೆ ಇದ್ರೂ ಕೂಡ ನೀವು ನನಗಾದ್ರೂ ಫೋನ್ ಮಾಡಿರಿ. ನಾನು ಫೋನ್ ಎತ್ತಿಲ್ಲ ಅಂದರೆ ಮೆಸೇಜ್ ಹಾಕಿರಿ, ವಾಪಸ್ ಮಾಡ್ತೀನಿ. ಇಲ್ಲಾಂದರೆ ವಿಘ್ನೇಶ್ ಹುಡುಗರಿಗೆಲ್ಲ ಹೇಳಿ ನಾನು ಬಂದು ಅಟೆಂಡ್ ಮಾಡ್ತೀನಿ. ಇನ್ನೊಂದು ಸಮಸ್ಯೆ ಏನಂದ್ರೆ ಅಣ್ಣ, ರೋಡು ಇದು ಕ್ಲಿಯರ್ ಮಾಡಿದ್ದಾರೆ, ರೋಡ್ ಹಾಕ್ಸಿದ್ದಾರೆ. ಯಾವ ಥರ ಬರ್ತಾರೆ ಅಂದರೆ ತುಂಬ ಮಕ್ಕಳು ಓಡಾಟ ಇದೆ ಇಲ್ಲಿ ಕಾರ್ನರಲ್ಲಿ. ಆ ಕಡೆ ಹಂಸಿ ಇಡಬೇಕು, ತುಂಬ ಜನ ಬಿದ್ದೋಗ್ತಾ ಇದ್ದಾರೆ. ಮೊನ್ನೆ ಹೋಗಿ ಟ್ಯಾಂಕರ್ಗೆ ಹೋಗಿ ಆಟೋ ಅವ್ರು ಗುದ್ದುಬಿಟ್ಟು ಆಟನೇ ಹೊಟ್ಟೋಗಿತ್ತು. ಸದ್ಯಕ್ಕೆ ಅಪ್ಪನಿಗೆ ಏನೋ ತಲೆಗೆ ಏಟಾಗಿದೆ, ಉಳ್ಕೊಂಡವ್ರೆ. ತುಂಬಾ ಆಕ್ಸಿಡೆಂಟ್ಗಳು ಆಗ್ತಾ ಇದೆ. ಹೇಳ್ತೀನಿ, ಈಗ ಇದಿಷ್ಟು SIR ಫಾರ್ಮ್ಗಳೆಲ್ಲ ಫಿಲ್ಅಪ್ ಮಾಡಿ ಕೊಟ್ಟಿದ್ದೀವಿ. ಓಕೆ, ಥ್ಯಾಂಕ್ ಯು.